ಈ ಮೂವಿಲಿ ಬಾಯ್ ಬಿಟ್ರೆ ಒಂದು ಪ್ರಾಸ ಹೇಳೋದಕ್ಕೆ ಶುರು ಮಾಡ್ತಾರೆ, ಇಲ್ಲ ಇವ್ರು ಕಿತ್ತೋಗಿರೋ ಲವ್ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನಂದು ಒಂದು ಕೆಟ್ಟು ಕೊಳ್ತೋಗಿರೋ ಲವ್ ಸ್ಟೋರಿ ಇದೆ, ಕೇಳ್ಬಿಡ್ರಪ್ಪ. ನಿನ್ನೊಂದು ಲವ್ ಸ್ಟೋರಿಗೆ ನೀನ್ ಯಾವಾಗ ಲವ್ ಮಾಡ್ಯೋ ಬೆಳಗ್ಗೆ ಸಿದ್ದ ಒಳಗೊಳಗೆ ಮಾಡ್ದಂಗೆ ನಮ್ದು ಟೈಟ್ ಆಗಿರ್ಲಿ. ನಮ್ ಲೈಫ್ ಕಲರ್ಸ್ ಇಲ್ದಿರೋ ಕಾಮನ್ ಬಿಲ್ ಆಗ್ಬಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡಿ ಹಣನ ಅಟೆಂಡ್ ಮಾಡ್ಕೊಂಡು ನಮ್ಮನ್ನ ಹ್ಯಾಕ್ ಮಾಡಿರೋ ಹುಡುಗಿರೆಲ್ಲ ಅವ್ರ ಡೋರ್ ನ ಲಾಕ್ ಮಾಡ್ಕೊಂಡು ಕೂತ್ಕೊಂಡು ಬಿಸಿ ಆಗಿರೋಕೆ ನೀವೇನ್ ಬಿಸ್ನೆಸ್ ಮ್ಯಾನ್ಗಳ ಇದನ್ನ ರೀಚ್ ಮಾಡಿ ಕ್ಯಾಚ್ ಮಾಡ್ಕೊಂತಿರೋ. ಇಲ್ಲೇ ಇದ್ರೆ ಇವ್ರಾಗ ನಮಗೂ ಬರ್ಬೋದು, ನಡಿ ಹೋಗೋಣ. ಈ ಮೂವಿಲಿ ಇವ್ರು ಕೊಡೋ ವಿಚಿತ್ರ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಮೊದ್ಲು ವಾಂತಿ ಬರ್ಸ್ಬೇಕಾ ಇಲ್ಲ ಮೂರ್ಛೆ ತಪ್ಪಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಎರಡು ಒಟ್ಟೊಟ್ಟಿಗೆ ಬಂದಂಗಾಗುತ್ತೆ. Oh my god, bro. Oh, hell no, man. What the fuck? Get your ass on, man. ಇದನ್ನ ಮೂವಿ ಅನ್ನೋದಕ್ಕಿಂತ ಮ್ಯೂಸಿಕ್ ಪ್ಲೇಯರ್ ಅಂದ್ರೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಹೃದಯವೇ ಬಯಸಿದೆ ದೇವರು ವರವನ್ನು ಕೊಟ್ರೆ ಬರಿ ಮಾತು ಬರಿ ಮಾತು ಏನು ನಮ್ ಪುಣ್ಯ ಡಿ ಬಾಸ್ ಅವ್ರ ಆಡಿಯೋ ಅವಾಗ ಲೀಕ್ ಆಗಿರ್ಲಿಲ್ಲ, ಆಗಿದ್ರೆ ಅದನ್ನು ಹಾಕೊಂಡು ಉಜ್ಜಾಡಿರೋರು. What you people are doing, huh? ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ತು ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಬಳ್ಳಾರಿ ದರ್ಬಾರ್. ಅವಳಿಗಾದ್ರೂ ವಾಮಿಟ್ ಆಗ್ಬೇಕು, ಬಾರಲ್ಲಿ ಎಲ್ಲಾ ಬೇರೆ ಕುಡ್ದು ನಾನಾದ್ರೂ ವಾಮಿಟ್ ಮಾಡ್ಕೋಬೇಕು. ಮೂವಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಆಸ್ ಯೂಶುವಲಿ ಇಂಟ್ರೊಡಕ್ಷನ್ ತೋರಿಸ್ತಾರೆ. ಅರ್ಥ ಆಯ್ತಲ್ಲ? ಆಗಿರುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಏನೋ ಕಡ್ದ್ ಕಟ್ಟೆ ಹಾಕೋದಿಕ್ ಹೋಗ್ತಿರೋ ಒಂದ್ ಗ್ಯಾಂಗ್ ನ ತೋರಿಸ್ತಾರೆ. ಬದುಕೋದಕ್ಕೆ ಜೀವನ ಎಷ್ಟು ಜೂಮ ಕುಡುಕಿದ್ರು ಬದುಕೊಳ್ಳಕ್ಕೆ ಒಂದು ಪೈನ ಸಿಗ್ತಾ ಸ್ವೀಟ್ ಇದ್ರೆ ತಾನೆ ನೋಡಗಳು ಇರುವೆಗಳು ಎಲ್ಲ. ಇದನ್ನೆಲ್ಲ ಚರ್ಗೆ ಹಿಡ್ಕೊಂಡು ಬೆಳಗ್ಗೆ ಬೈಲ್ ಕಡೆ ಹೋದಾಗ್ಲೇ ಮಾತಾಡಬಹುದಿತ್ತು. ಈ ಲೆವೆಲ್ಗೆ ಬೆಟ್ಟ ಹತ್ಕೊಂಡು ಹೋಗೋದೇನಿತ್ತು ಗುರು? ಹಲೋ, ಬೆಳಗ್ಗೆ ಬಂದು ಬಾಡಿಗೆಗೆ ಅಂತ ಗಡ್ಡ ತಗೊಂಡೋದಲ್ಲ, ದುಡ್ಡು ಯಾವಾಗ ಕೊಡ್ತೀಯ? ನಮ್ ಗುಜರಿ ಲೈಫ್ ರಿಪೇರಿ ಆಗಿ ಮತ್ತೆ ಲೆಕ್ಚರ್ ಲೈಫ್ ರಿಪೀಟ್ ಆಗೋ ಟೈಮ್ ಬಂದ್ಬಿಡ್ತು ಕಣ್ರೋ. ಯಾಕ್ ಬ್ರೋ, ಗಡ್ಡ ಬಾಡಿಗೆ ಕೊಟ್ಟವನು ದುಡ್ಡು ಬೇಡ ಅನ್ನ. ಸೊ ಬೇಸಿಕಲಿ ಒಂದ್ ಕಡೆ 10 ಕೋಟಿ ಕದಿಯೋದಿಕ್ಕೆ ಡೀಲ್ ಸಿಕ್ಕಿರುತ್ತೆ ಗುರು. ಕದಿಯೋದಿಕ್ ಡೀಲ್ ಸಿಕ್ಕಿರೋದಷ್ಟೇ, ಇನ್ನ ಕದ್ದಿಲ್ಲ. ನೆಕ್ಸ್ಟ್ ಈ ಮೂವಿಗೆ ವಿಲನ್ ಆಗಿರೋ ಕೋಬ್ರಾ ಎಂಟ್ರಿ ಆಗುತ್ತೆ. ನೀನ್ ಈ ತರ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕೋಬ್ರಾ ಹತ್ರ ಇನ್ನೊಂದ್ ಗ್ಯಾಂಗ್ ಅವರು ಸಾಲ ತಗೊಂಡು ಇನ್ನ ಕೊಟ್ಟಿಲ್ಲ ಅಂತ ಕರ್ದು ಉಗಿಬೇಕಾದ್ರೆ ಮಾತಾಡಿ ನಮ್ಮನ್ನ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅದನ್ನೇ ಸರಿ ನಿಂತ್ಕೊಂಡ್ ಹೇಳ್ಬೋದಿತ್ತು. ಒಳ್ಳೆ ನಾಗವಲ್ಲಿ ಕಲ್ಪನಾ ಒಟ್ಟೊಟ್ಟಿಗೆ ಮೈ ಮೇಲೆ ಬಂದು ಸೇರ್ಕೊಂಡಿರೋ ರೇಂಜ್ ಆಡ್ತಿದ್ದೀರಲ್ಲಣ್ಣ. ನೆಕ್ಸ್ಟ್ ಪ್ರೈವೇಟ್ ಆಗಿ ಮಾತಾಡೋದಿಕ್ಕೆ ಅಂತ ನಮ್ ಹೀರೋನ ಅವ್ನ್ ಹುಡುಗಿ ಕರೆದು, ನೀ ಹೇಳ್ದಂಗೆ ಮುಚ್ಕೊಂಡ್ ಬಂದಿದ್ದೀನಿ, ನಿನ್ ಮನ್ಸಲ್ಲಿರೋದು ಏನು ಅಂತ ಬಿಚ್ಕೊಂಡು ಹೇಳ್ತೀಯಾ? ಬಿಚ್ಚೋದನ್ನೆಲ್ಲ ಯಾವಾಗ್ಲೂ ಬಿಚ್ಚಾಯ್ತು, ಇನ್ನೇನ್ ಉಳಿದಿದೆ ಇಲ್ಲಿ ಮುಚ್ಚಿಡೋಕೆ? ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ಯೋ ಇಲ್ಲ ಕ್ರಿಯೇಟ್ ಮಾಡ್ಕೊಳಕ್ ಬಂದಿದ್ಯೋ? ಬಿರಿಯಾನಿಗೆ ಆಲೋವೆರಾ ರಸ ಹಾಕೊಂಡ್ ತಿಂದ್ರೆ ಇಂಥವೇ ಪ್ರಾಸ ಬರೋದು ಅನ್ಸುತ್ತೆ. It was at this moment that he knew he fucked up. ನಾನಂತವೇನು ತಿಂದಿಲ್ಲ ಗುರು, ತಮಾಷೆಗೆ ಹೇಳ್ದೆ. ಆಮೇಲೆ ಇವ್ರು ಹೆಂಗ್ ಕಚ್ಕೊಂಡ್ರು, ಅಣ್ಣ ಹೆಂಗ್ ಇಗ್ನೋರ್ ಮಾಡ್ತಿದ್ದ ಅಂತ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ನನ್ ಲವ್ ತೋರಿಸಿರೋ ಪವಾಡಗಳನ್ನ ನೆನ್ಸ್ಕೊಂಡು ಹಾಗೆ ಒಂದ್ಸರಿ ಫ್ಲಾಶ್ ಬ್ಯಾಕ್ ಹೋಗ್ಬಾ. ಸರಿ ಬಿಡು, ಮಾಡಿದ್ದವನ್ ತಾನೆ, ಅವ್ನ್ ಹೋಗ್ ಬರ್ತಾನ ಬಿಡಿ, ತಗೊಂಡ್ ನಾವೇನ್ ಮಾಡೋಣ? ಅಬ್ಬಾ ಅಬ್ಬಬ್ಬಬ್ಬಾ, ಎಬ್ಬುಲಿ ನಾನು. ನಮ್ಮಿಬ್ಬರ್ ಫ್ಲಾಶ್ ಬ್ಯಾಕ್ ಬಗ್ಗೆ ಡೀಪ್ ಆಗಿ ಇಳ್ಕೊಂಡ್ರೆ ಡೇ ಅಂಡ್ ನೈಟ್ ಶಾರ್ಟೇಜ್ ಬರುತ್ತೆ. ಅದಕ್ಕೆ ಸ್ಕಿಪ್ ಮಾಡಿದ್ದು. ಎಲ್ ಕಲ್ತ್ಕೊಂಡ್ ಆಕ್ಟಿಂಗ್ ನ? ನೀನ್ ನನ್ ಜೊತೆ ಲೈಫ್ ಪಾಸ್ ಮಾಡ್ಬೇಕು ಅಂತ ಪ್ರಪೋಸ್ ಮಾಡಿದ್ಯಾ ಇಲ್ಲ ಟೈಮ್ ಪಾಸ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ಯಾ? ಶಾಂತಿನಾ, ನೀನ್ ಹೇಳ್ತಿರೋ ಮಾತುಗಳನ್ನ ಕೇಳಿದ್ರೆ ನನಗ್ ವಾಂತಿ ಬರುತ್ತೆ. ಇಡೀ ರಾಜ್ಯವೇ ಖುಷಿ ಪಡುವಂತ ನಿನ್ಗೆ ನಿನ್ ಫ್ರೆಂಡ್ಸ್ ಫ್ಯಾಮಿಲಿ ಬೇಕಾ ಇಲ್ಲ ನಾನ್ ಬೇಕಾ? ಅದೆಲ್ಲ ಏನು ಬೇಡ, ನಮ್ 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಇನ್ನೊಂದ್ ಕಡೆ ಗಣಿ ಜಾಗದ ಓನರ್ ಎಂಟ್ರಿ ಆಗುತ್ತೆ. ಅವನಿಗೆ ಹಾಕಿರೋ BGM ಕೇಳಿ. ಈ ಮೂವಿಲಿ ಚೆನ್ನಾಗಿರೋದು ನ್ಯಾಚುರಲ್ ಆಗಿರೋದು ಅಂತ ನಂಗೆ ಅನ್ಸಿದ್ದು ಈ ಮೂವಿಲಿರೋ ಈ BGM ಒಂದೇ. ಯಾಕ್ರೆ ಸಣ್ಣ ಕಡಿತೈತೆ ನಿಮ್ಗೆಲ್ಲ. ಅಬ್ಬಾ ಅಬ್ಬಬ್ಬಬ್ಬಾ. ಸೊ ಈ ಓನರ್ದು ಟೀ ಗಂಚಲಿ ಜಾಸ್ತಿ ಆಯ್ತು ಅಂತ ಈ ಗ್ಯಾಂಗ್ ಅವರು ಟೀ ಉರ್ಕೊಂಡು ಇವರು ಗಣಿ ಜಾಗದ ಓನರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಬೆಂಗಳೂರಲ್ಲಿ PG ಸೇರ್ಕೊಂಡ ಮೇಲೆ ಒಂದ್ ವಾರ ಪೂರ್ತಿ ನಾನು ಹಿಂಗೆ ಮಾಡಿದ್ದೆ. ಬಳ್ಳಾರಿಗೆ ಬಾದ್ಶಾ ಅನ್ಸ್ಕೊಂಡಿರೋ ಆ ಗಡಿದೊರೆಗೆ ನಾವು ಹೇಗಾದ್ರೂ ಮಾಡಿ ಹತ್ರ ಆಗ್ಲೇಬೇಕು.
ಹೇಗಾದ್ರೂ ಮಾಡಿ ನಾವ್ ಆ ಗಣಿದೊರೆಗೆ ಹತ್ರ ಆಗ್ಲೇಬೇಕು. ಮೊದ್ಲು ಬಿಸಾಕಿರೋ ಊಟನ ಬಾಚ್ಕೊಂಡ್ ತಿಂದ್ರಣ, ಇಲ್ಲಾಂದ್ರೆ ದೇವ್ರಿಗೆ ಹತ್ರ ಆಗ್ಬಿಡ್ತೀರಾ. ನೆಕ್ಸ್ಟ್ ಸೀನ್ ಅಲ್ಲಿ ಇವ್ರು ಇಷ್ಟೊತ್ತು ಮೀಟ್ ಆಗ್ಬೇಕು ಅಂತ ಇದ್ದಿದ್ ಬಳ್ಳಾರಿ ಗಣಿದೊರೆಗೂ ಆ ಊರಿನ ರೌಡಿ ಕಾಳಿಗೂ ಜಗಳ ಆಗ್ತಿರುತ್ತೆ. ಈ ಮೈನಿಂಗ್ ದಂಡಲ್ಲಿ ನಿನ್ನ ಬಿಸ್ನೆಸ್ ಜೋರಾಗಿ ನಡೀತಿದ್ರೆ ಅದು ನನಗೇ ಲಾಭ. ಈ ದೊರೆ ಜೊತೆ ಕಾಳ್ಗಾಡಕ್ ಬಂದ್ರೆ ಕಳ್ದೋಗ್ಬಿಡ್ತೀಯ. ಇಡೀ ರಾಜ್ಯದ ಮೂಲೆ ಮೂಲೆಗೂ ನಂದೇ ತೊಂಬರಾಟ. ಅಣ್ಣ ಸ್ವಲ್ಪ ಟೀ ಮುಚ್ಕೊಂಡು ನಿಂತ್ಕೊಳ್ಳೋಣ, ಅಲ್ಲಿ ದೊಡ್ಡ ದೊಡ್ಡವ್ರು ಏನೋ ಕಚ್ಚಾಡ್ತಾರೆ ನೋಡ್ಬೇಕು. ನಿನ್ನ ತೊಂಬರಾಟ ತೋರಿಸಿ ನನ್ನನ್ನೇ ದಂಗೆ ಎಬ್ಬಿಸ್ಬೇಡ. ಒಳ್ಳೋರಿಗೆ ಕಟಾನ್ ಕಟ್ಕಡಿ. ಬಿಟ್ಟಿ ಮಾತ್ ಬಿಟ್ಟು ಅದೇನು ಅಂತ ಬಿಡಿಬಿಡಿಯಾಗಿ ಬಿಡಿಸೇಳ. ಸಾಯಿಸುವ ನನ್ನ ಮಗನ್ನ, ಒಂದಾಕುವ ನನ್ನ ಮಗನ್ನ. ಈ ಮಳೆಗಾಲದಲ್ಲಿ ಶೀತ ಆದಾಗ ಮಿಸ್ ಆಗಿ ಬೇದಿ ಮಾತ್ರ ನುಂಗಿ ಬೇದಿ ಶೀತ ಒಟ್ಟೊಟ್ಟಿಗೆ ಬಂದ್ರೆ ಹಿಂಗೆ ಆಗೋದು ಅನ್ಸುತ್ತೆ. ಹಿಂಗ್ ಓಡೋಗೋದಿಕ್ಕ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು. ಇನ್ನೇನು ಕಾಳಿ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಸಾಯಿಸಿ ಗಣಿದವರನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಆಮೇಲೆ ಇನ್ನೇನು ಅವರಿಗೆಲ್ಲ ದುಡ್ಡು ಕೊಟ್ಟು ಅಣ್ಣ ಅವ್ರನ್ನ ಕೆಲ್ಸಕ್ಕೆ ಇಟ್ಕಂತಾನೆ. ಯಾವ್ದಾದ್ರೂ ಬಾಡಿ ಇಲ್ದೇ ಇರೋ ಆಡಿ ಕಾರ್ ಬಂದ್ರೆ ನಾವು ತಗೊಳ್ಳೋಣ ಅಂತಿದೀವಿ. ಬೇಗ ಹೋಗಿ ಬುಕ್ ಮಾಡೋ, ಟೈಮ್ ಇಲ್ಲ ಇಲ್ಲಿ. ಕ್ಲಚ್ ಬ್ರೇಕು ಆಕ್ಸಿಲರೇಟರ್ ಕೈಯಲ್ಲೇ ಹಾಕೋತರದ್ದು ಇನ್ನ ಯಾವ ಕಡೆನೂ ಬಂದಿಲ್ಲ ಸರ್. ಈ ಕಡೆ CBI ಅವ್ರು ಬರ್ತಾರೆ ಅಂತ ನಮ್ ವಿಲನ್ ಕಾಳಿ ಏನ್ ಮಾಡ್ತಾನೆ ನೋಡ್ರಿ. ಕೋಟಿಗಟ್ಟಲೆ ಕ್ಯಾಶ್ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡೋಗಿ ಊರೊಳಗಡೆ ಸುಟ್ಟಾಕ್ಬಿಡ್ರು. ಕದ್ದಿದ್ನೆಲ್ಲ ಕಾಪಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂದ್ಮೇಲೆ ಏನಕ್ಕೆ ಕದಿಬೇಕು ಗುರು? ಆ ಲಾರಿಲಿರೋ 5% ದುಡ್ಡನ್ನ ಆ ಮೂವಿಲಿರೋ CBI ಅವರಿಗಾದ್ರೂ ಕೊಟ್ಟಿದ್ರೆ 1 year ಮೆಂಬರ್ಶಿಪ್ ಆದ್ರೂ ಸಿಕ್ಕಿರೋದು. ನೆಕ್ಸ್ಟ್ ಗಣಿದರ ಜೊತೆಗಿದ್ ಹುಡುಗರು ಕಾಳಿ ಹತ್ರ ಬಂದು ಸೆನ್ಸೆ ಇಲ್ದಂಗ್ ಉಲ್ಟಾ ಪಲ್ಟಾ ಮಾತಾಡಿ ಕಾಳಿನ ಕನ್ಫ್ಯೂಸ್ ಮಾಡೇ ಸಾಯಿಸ್ಬಿಡ್ತಾರೆ. ನೀವ್ ಹೇಳಿದ್ದು 100% ಸತ್ಯ ಅಣ್ಣ. ಹೋಗಿ ನಾವು ಇಲಿ ಜೊತೆ ಸವಾಸ ಮಾಡ್ಬಿಟ್ವಿ. ಅವತ್ತೇ ನಿಮ್ಮಂತ ಹುಲಿ ಸವಾಸ ಮಾಡಿದ್ರೆ ನಮ್ಮೆಲ್ಲರ ಬಾಡಿಗಳಲ್ಲಿ ಹುಲಿ ಗಜ್ಜೆ ಸೇರ್ಕೊತಿತ್ತೇನೋ. ಭಗತ್ ಸಿಂಗ್ ಜಿ ಹೇಳ್ದಂಗೆ 100 ವರ್ಷ ಇಲಿ ತರ ಬದುಕೋ ಬದಲು ಒಂದು ದಿನ ಹುಲಿ ತರ ಬದುಕಬೇಕು ಅಂತ ಹೇಳಿ ನಿಮ್ಮಂತ ಹುಲಿ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದೀವಿ. ನೀವ್ ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ. ಭೂಮಿ ಮೇಲಿರೋ ನೀನು ನಾನು ಇನ್ ಮಿಕ್ಕಿದವರೆಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ದೇವ್ರ ಮನಸ್ಸು ಮಾಡ್ಬೇಕು, ನೀನಲ್ಲ. ನೀವ್ ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ. ಈ ದರಿದ್ರ ಕೆಲಸ ಮಾಡಿದ ನೆಕ್ಸ್ಟ್ ಸೀನಿಗೆ ವಿಚಿತ್ರವಾಗಿ ಡೈಲಾಗ್ ಹೇಳೋದಿಕ್ ಶುರು ಮಾಡ್ತಾರೆ. ಕಣ್ಣಿಗೆ ಕಾಣೋ ಹುಡುಗಿನೆಲ್ಲ ಲವ್ ಮಾಡಕ್ಕಾಗಲ್ಲ, ಲವ್ ಮಾಡೋ ಹುಡುಗಿನೆಲ್ಲ ಮದುವೆ ಆಗಲ್ಲ, ಮದುವೆ ಆಗೋ ಹುಡುಗರಿಗೆಲ್ಲ ಮಕ್ಕಳಾಗುತ್ತೆ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಮಗ ನಿಂಗೆ ಯಾಕೋ ಇನ್ನ ಮೀಸೆ ಬಂದಿಲ್ಲ ಅಂದಾಗ ನನ್ನ ಫ್ರೆಂಡ್ ಹೇಳೋ ಮೊದಲನೇ ಡೈಲಾಗೇ ಇದು. ಮುಖದ ಮೇಲೆ ಮೀಸೆ ಇರೋರೆಲ್ಲ ಗಂಡಸರು ಅಂತ ಹೇಳಕ್ಕಾಗಲ್ಲ, ಮುಖದ ಮೇಲೆ ಮೀಸೆ ಇಲ್ದಿರೋರೆಲ್ಲ ಯಂಗ್ಸ್ರು ಅಂತ ಹೇಳಕ್ಕಾಗಲ್ಲ. ಬಟ್ ನಲ್ಲಿ ದಮ್ ಬಿದ್ದೊಂದು ದುನಿಯಾ ನಾಟಾನೆ. ಮಗ ಯಾಕೋ ನಿನ್ ಮೂತಿಗಿನ ಒಂದ್ ಹುಡುಗಿನೂ ಸಿಕ್ಕಿಲ್ಲ. ಕಣ್ಣಿಗೆ ಕಾಣೋ ಹುಡುಗಿನೆಲ್ಲ ಲವ್ ಮಾಡಕ್ಕಾಗಲ್ಲ, ಲವ್ ಮಾಡೋ ಹುಡುಗಿನೆಲ್ಲ ಮದುವೆ ಆಗಲ್ಲ, ಮದುವೆ ಆಗೋ ಹುಡುಗರಿಗೆಲ್ಲ ಮಕ್ಕಳಾಗುತ್ತೆ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸೊ ಇನ್ಮೇಲೆ ಗಣಿದೊರೆ ಕೆಳಗ್ ಕೆಲಸ ಮಾಡೋದ್ ಬೇಡ ಅಂತ ಡಿಸೈಡ್ ಮಾಡಿ ಕೋಬ್ರಾ ಹತ್ರ ಸಾಲ ಮಾಡಿ ಬಿಸ್ನೆಸ್ ಮಾಡೋದಿಕ್ ಶುರು ಮಾಡ್ತಾರಂತೆ. ಇವ್ರ ಹತ್ರ ಎಂತ ಒಳ್ಳೆ ಬಿಸ್ನೆಸ್ ಮೈಂಡ್ ಸೆಟ್ ಇದೆ ಅಂತ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಾರಿನ್ ಟ್ರಿಪ್ ಹೋಗಿ ಬರ್ತಾರಂತೆ. ನಾವೆಲ್ಲ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗೆ ಇಲ್ಲಿ ಮೈನಿಂಗ್ ಎಲ್ಲ ಬಂದಾಗಿ ನಮ್ ಕನಸುಗಳೆಲ್ಲ ನುಚ್ಚುನೂರಾಗಿದ್ವು. ಸೊ ಇವ್ರು ಫಾರಿನ್ ಟ್ರಿಪ್ ಇಂದ ಬರ್ತಿದ್ದಂಗೆ ಗಣಿ ಕ್ಲೋಸ್ ಆಗಿರತ್ತಂತೆ, ಬಿಸ್ನೆಸ್ ಲಾಸ್ ಆಗಿ ತಿರುಪೆ ಸ್ಟೇಜ್ ಬರ್ತಾರೆ. ಯಾವ ಲೆವೆಲ್ ತಿರುಪೆ ಆಗ್ತಾರಂದ್ರೆ ತಗೊಂಡಿರೋ ಕೆಂಪ್ ಕಲರ್ ವಿಗ್ ಗೆ ಬಾಡಿಗೆನೂ ಕಟ್ಟಕ್ಕಾಗ್ದಂಗೆ ವಿಗ್ ನ ವಾಪಸ್ ಕೊಡೋ ಅಷ್ಟು. ನೆಕ್ಸ್ಟ್ ಹೀರೋ ಫ್ರೆಂಡ್ ಅವ್ನ್ ಲವ್ ಫ್ಲಾಶ್ ಬ್ಯಾಕ್ ಹೇಳೋದಿಕ್ ಶುರು ಮಾಡ್ತಾನೆ. ನಂದು ಒಂದು ಕೆಟ್ಟು ಕೊಡ್ತೋಗಿರೋ ಲವ್ ಸ್ಟೋರಿ ಇದೆ, ಕೇಳ್ಬಿಡ್ರಪ್ಪ. ಹೀರೋದ ಸ್ಕಿಪ್ ಮಾಡಿದೀವಿ, ಇದನ್ನ ತಗೊಂಡ್ ಏನ್ ಮಾಡೋಣ. ತಿರ್ಗಾ ಇನ್ನೊಬ್ಬ ಅವ್ನ್ ಲವ್ ಸ್ಟೋರಿ ಹೇಳೋದಿಕ್ ಶುರು ಮಾಡ್ತಾನೆ. ನಾನು ಇಷ್ಟೇ ಹೇಳ್ತಾ ಇರೋದು, ಏನ್ ಲವ್ ಸ್ಟೋರಿ ಏನ್ರಿ ಫ್ಲಾಶ್ ಬ್ಯಾಕ್. ಕೆಲವರು ರಾಮ ಅಂತ ಹೆಸರಿಟ್ಕೊಂಡು ಗೋಪಿಕಾ ಸ್ತ್ರೀಯರ ಹಿಂದೆ ಬಿದ್ದು ಕೃಷ್ಣಾವತಾರ ತೋರಿಸ್ತಾರೆ. ಆದ್ರೆ ನೀನು ಕೃಷ್ಣ ಅಂತ ಹೆಸರಿಟ್ಕೊಂಡು ಶ್ರೀರಾಮಚಂದ್ರನ್ ತರ ಬದುಕ್ತಾ ಇದೆಯಾ. ಇದೇ ಖುಷಿಲಿ ಗಡ್ಡ ತರ ಇರೋ ಮಾಸ್ಕ್ ಆದ್ರೂ ತೆಗಿಯೋಣ, ಕಣ್ಣು ರೀತಿದಾವೆ ಅಸಹ್ಯ. ಆಮೇಲೆ ಕದಿಯೋದಿಕ್ಕೆ ಅಂತ ನಮ್ ಹೀರೋಗೆ ಹೆಂಗು ರೆಡಿ ಆಗ್ಬೇಕಾದ್ರೆ ನಮ್ ಹೀರೋನ ಹೀರೋಯಿನ್ ಕರೆದು ವಿಚಿತ್ರ ಟೆಸ್ಟ್ ಗಳನ್ನ ಕೊಡೋದಿಕ್ ಸ್ಟಾರ್ಟ್ ಮಾಡ್ತಾಳೆ. ನಿನ್ ಟ್ರೂ ಲವ್ ನ ಪ್ರೂವ್ ಮಾಡ್ಕೋ ಅಂತ. ನಾನು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಿಂತಿರ್ತೀನಿ. ನೀನ್ ಈ ಹಳಿ ಮೇಲೆ ಒಂಟಿ ಕಾಲಲ್ಲಿ ಕುಂತ್ಕೊಂಡ್ ಬಂದು ನನ್ನ ಟಚ್ ಮಾಡ್ಬೇಕು. ರಾಯಲ್ ಸರ್ಕಲ್ ಇಂದ ಅರ್ಧ ಗಂಟೆಲಿ ಆ ಬೆಟ್ಟ ಹತ್ತಿ ನಮ್ ಮನೆ ಮಹಡಿ ಮೇಲಿರೋ ನಂಗೆ ಹಾಯ್ ಹೇಳ್ಬೇಕು. ಈ ಸಿಟಿನೆಲ್ಲ ಇವಾಗ ನೋಡ್ದಿಯಲ್ಲ, ಇದೇ ತರ ಅಟ್ಮಾಸ್ಫಿಯರ್ ನ ನೀನ್ ನನಗೋಸ್ಕರ ರಾತ್ರಿ 2 ಗಂಟೆಗೆ ರೆಡಿ ಮಾಡ್ಬೇಕು. ಆಗ ನಾನ್ ನಿನ್ ಜೊತೆ ಸುತ್ತಾ ಆ ರಾತ್ರಿ ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ಬೇಕು. ಅಟ್ಲೀಸ್ಟ್ ನೀನ್ ಒಂದನ್ ಪಾಸ್ ಮಾಡಿದ್ರು ಲೈಫ್ ಲಾಂಗ್ ನಿನ್ ಜೊತೆ ಸಂಸಾರ ಮಾಡ್ತೀನಿ. ಈ ತರ ತಿರುಪೆ ಲವ್ ಮಾಡೋ ಬದಲು ಡೈರೆಕ್ಟ್ ಆಗಿ ಹೇಳಕ ಬೇರೆ ಯಾವನೋ ಇಷ್ಟ ಆಗೋನೆ ಅಂತ. ಇದೇ ಗ್ಯಾಪ್ ಅಲ್ಲಿ ಹೀರೋ ಗ್ಯಾಂಗ್ ಅವರು ಗಣಿದವರನ್ನ ಸಾಯಿಸ್ಬೇಕು ಅಂತ ಇರೋ ಇನ್ನೊಂದು ಗ್ಯಾಂಗ್ ನ ತಡೆದು ಸಾಯಿಸ್ಬೇಕು ಅಂತ ರೆಡಿ ಆಗ್ತಾರಂತೆ. ಅರ್ಥ ಆಗ್ಲಿಲ್ವಾ?
ಅದೇ ಟ್ವಿಸ್ಟ್. ಆಕ್ಚುಲಿ ಹೀರೋ ಕಡೆಯವ್ರಿಗೆ ಗಣಿದವ್ರ ಹತ್ರ ಇರೋ 10 ಕೋಟಿ ಕದಿಯೋದಕ್ಕೆ ಡೀಲ್ ಬಂದಿರೋದು ಅಂತ ಗೊತ್ತಾಗಿ ಕದಿಯೋದ್ ಬೇಡ ಅಂತ ಡಿಸೈಡ್ ಮಾಡಿ ಗಣಿದವರನ್ನ ಸಾಯಿಸ್ಬೇಕು ಅಂತ ಬರ್ತಾ ಇರೋ ಇನ್ನೊಂದ್ ಗ್ಯಾಂಗ್ ನ ಸಾಯಿಸ್ಬೇಕು ಅಂತ ರೆಡಿ ಆಗ್ತಾರೆ. ನಾನೊಂದಿನ ಸಾವು ಬದುಕಿನ ಮಧ್ಯೆ ಹೋರಾಡೋ ಟೈಮಲ್ಲಿ ನಮ್ ಜೀವ ಉಳಿಸಿರೋ ದೇವ್ರಣ್ಣ ದೊರೆನೇಗಾದ್ರೂ ಮಾಡಿ ಕಾಪಾಡೋಣ. ಅವನಿಗೆ ಬರೀ ಜೀವ ಮಾತ್ರ ಉಳಿಸ್ದ, ಆದ್ರೆ ನಮಗೆ ಈ ಜೀವನದಲ್ಲಿ ಬಂಗಾರದಂತ ಜೀವನವೇ ಕಟ್ಕೊಟ್ಟಿದ್ದ. ಕಾಪಾಡೋಣ, ಹೇಗಾದ್ರೂ ಮಾಡಿ ದೊರೆನ ಕಾಪಾಡ್ಬೇಕು. ಹಂಗೆ ಈ ಕಡೆ ನಮ್ ಹೀರೋ ಅವ್ನ್ ಡವ್ ಹೇಳಿದ ಮೂರು ಟೆಸ್ಟ್ ಅಲ್ಲೂ ಸಕ್ಸಸ್ಫುಲ್ ಆಗಿ ಉಂಡೋಗಿರ್ತಾನೆ. ಐ ಮೀನ್ ಸೋತೋಗಿರ್ತಾನೆ. ಸೊ ಫಾರ್ಮಾಲಿಟೀಸ್ಗೆ ಅಂತ ಅಕ್ಕ ಎಮೋಷನಲ್ ಆಗಿ ಸ್ವಲ್ಪ ಸ್ಪೀಚ್ ಕೊಟ್ಟು ಹೊರಟೋಗ್ತಾಳೆ. ಅನ್ನದ ಬೆಲೆ ಹಸಿದವ್ನ್ ಗೊತ್ತಿರುತ್ತೆ, ಆದ್ರೆ ಪ್ರೀತಿ ಬೆಲೆ ನಿಜವಾಗ್ಲೂ ಪ್ರೀತಿ ಮಾತ್ರ ಗೊತ್ತಿರುತ್ತೆ. ಅಬ್ಬಾ ಅಬ್ಬಬ್ಬಬ್ಬಾ. ಈ ಕಡೆ ಎರಡು ಗ್ಯಾಂಗು ಇನ್ನೇನ್ ಕಿತ್ತಾಡ್ಬೇಕು ಅನ್ನೋಷ್ಟರಲ್ಲಿ ಯಾವೊಂದೋ ಮಾತ್ ಕೇಳಿ ನಮ್ ಬುದ್ಧಿ ಲದ್ದಿ ತಿಂದು ದೊಡ್ಡ ತಪ್ಪು ಮಾಡ್ಬಿಡ್ತಿದ್ವಿ ದೊರೆ. ಇವಾಗ್ಲಾದ್ರೂ ಒಂದೇ ಒಂದ್ಸರಿ ಆ ಗಡ್ಡದ ತರ ಇರೋ ಮಾಸ್ಕ್ ತೆಗಿಯೋಣ. ಇನ್ ಮುಂದೆ ನಿನ್ನ ಹತ್ರ ಮಾತಾಡೋಕು ನನ್ ಮನ್ಸು ಒಪ್ತಾ ಇಲ್ಲ. ಬಾಯ್ ಬಾಯ್. ಇನ್ನೇನು ಹೀರೋಗೆ ಹೀರೋಯಿನ್ ಸಿಗ್ಲಿಲ್ಲ, ಸಿಗ್ಮಾ ಮೇಲ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಇದ್ದಿದ್ದೊಂದ್ ಚಿಕ್ಕ ಆಸೆಗೂ ಹೀರೋಯಿನ್ ವಾಪಸ್ ಓಡ್ ಬಂದು ಕಲ್ಲಾಕ್ಬಿಡ್ತಾಳೆ. ಇದು ನಿನಗೆ ನ್ಯಾಯನ ಸಚ್ಚು ಹೇಳು. ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಲೂಸು, ನಾವ್ ಹುಡ್ಗಿರ್ ಹೇಗ್ ಗೊತ್ತೇನೋ. ಇನ್ನೊಂದ್ಸರಿ ಪ್ರಪೋಸ್ ಮಾಡೋದಕ್ಕೆ ಏನಾಗಿದ್ಯೋ ನಿಂಗ್ ದಾಡಿ, ಹಾಗೆ ಮುಖ ತುಂಬಾ ಬಿಟ್ಕೊಂಡಿದ್ದಾನ ದಾಡಿನ. ಅಕ್ಕ ಅವನ್ ದಾಡಿ ಇರ್ಲಿ, ಅಲ್ಲೊಬ್ಬ ಇದ್ದಾನೆ ನಮ್ ಮಾತ್ ಕೇಳ್ತಿಲ್ಲ, ನೀನಾದ್ರೂ ಒಂದ್ಸರಿ ಆ ಪ್ಲಾಸ್ಟಿಕ್ ದಾಡಿ ಕಿತ್ತಾಕ್ ಬಿಡಕ. ಇಷ್ಟೊತ್ತು ಕಿತ್ತೋಗಿರೋ ಟಾಸ್ಕ್ಗಳು ಕೊಟ್ಟು ನಾಯಿ ತರ ಆಡ್ಸಿ ಬ್ರೇಕಪ್ ಮಾಡ್ಕೊಂಡು ಹೋಗಿ ವಾಪಸ್ ಬಂದು ಸೆನ್ಸೆ ಇಲ್ದಂಗೆ ವಿಚಿತ್ರವಾಗಿ ಪ್ರೀತಿ ಮಾತು ಹೇಳೋದಕ್ಕೆ ಶುರು ಮಾಡ್ತಾಳೆ. ನೀವ್ ಸರಿಯಾಗಿ ಒಂದ್ಸಾರಿ ಹೃದಯ ಗೆದ್ರೇನೆ ಲೈಫ್ ಲಾಂಗ್ ನಿಮ್ ಜೊತೆ ಇರ್ತೀವಿ ಅಂತದ್ರಲ್ಲಿ ನೀನ್ ಹೇಳೋಕ್ ಆಗ್ದಿರೋ ಸಾರಿ ನನ್ ಹೃದಯ ಗೆದ್ದಿದೀಯಾ. ನಿನ್ನ ಹೇಗೋ ಮರಿತೀನಿ ನಾನು. ಐ ಲವ್ ಯು, ಐ ಲವ್ ಯು ಲೂಸು. ಅಬ್ಬಾ ಅಬ್ಬಬ್ಬಬ್ಬಾ. ಸೊ ಹಿಂಗೆ ಕಾಮನ್ ಸೆನ್ಸ್ ಲಾಜಿಕ್ ನ ಬಿಟ್ಟು ಪ್ರಾಸನ ಚೂಸ್ ಮಾಡಿ ಮೂವಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಪ್ರಾಸದಲ್ಲೇ ಮಾಡಿ ಪ್ರಾಸ ಒಂದನ್ನೇ ನೆಟ್ಟಗ್ ಮಾಡಿ ಮುಗಿಸಿರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಮೂವಿಲಿರೋ ಕ್ಯಾರೆಕ್ಟರ್ ಅಷ್ಟೇ. ಅದ್ ಬಿಟ್ರೆ ಈ ಮೂವಿಲಿರೋ ಆಕ್ಟರ್ಸ್ ಗಳಿಗೂ ನನ್ಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಈ ತರದ ರೋಸ್ಟ್ ವಿಡಿಯೋಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಆದಾಗ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.